ಹಂಪಿಗೆ ಹೋದ್ರೆ ಅಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕಥೆ ಹೇಳುತ್ತೆ ಅನಿಸ್ತದೆ ಅಲ್ವಾ? ಆದರೆ ಈ ಕಲ್ಲು ಬಂಡೆಗಳ ನಡುವೆ ಕೇವಲ ರಾಜರ ಯುದ್ಧಗಳ ಕಥೆಯಷ್ಟೇ ಅಲ್ಲ, ಅದಕ್ಕೂ ಮೀರಿದ ಒಂದು ಕಥೆ ಇದೆ. ಇದು ಒಬ್ಬ ಸಂತನ, ಅವರ ಒಂದು ಅದ್ಭುತ ಪರಂಪರೆಯ ಬಗ್ಗೆ. ಬನ್ನಿ ಆ ಕಥೆಯೇನು ಅಂತ ನೋಡೋಣ. ನೋಡಿ, ಬಂಡೆಗಲ್ಲಿನ ಬೆಟ್ಟದ ಇಳಿಜಾರಿನಲ್ಲೂ ಒಂದು ದೇವಾಲಯ ಮತ್ತು 3 ಮಂಟಪಗಳಿರುವ ಒಂದು ಆವರಣವಿದೆ. ಈ ಒಂದು ವಾಕ್ಯ ಇದೆಯಲ್ಲ, ಇದು ನಮ್ಮನ್ನ ನೇರವಾಗಿ ಕರ್ಕೊಂಡೋಗೋದು ವ್ಯಾಸರಾಜ ಮಠಕ್ಕೆ. ಆ ಬೆಟ್ಟದ ಇಳಿಜಾರು, ಅಲ್ಲೊಂದು ಆವರಣ, ಒಂದು ದೇವಸ್ಥಾನ, 3 ಮಂಟಪಗಳು. ಅಬ್ಬಾ, ಇದೇನು ಸುಮ್ಮನೆ ಕಟ್ಟಡ ಅಂತ ಅನ್ಕೋಬೇಡಿ. ಇದು ನೂರಾರು ವರ್ಷಗಳ ಹಿಂದಿನ ಒಂದು ಜಗತ್ತಿಗೆ ತೆರೆದ ಬಾಗಿಲಿದ್ದ ಹಾಗೆ. ಈ ಮಠದ ರಚನೆ ತುಂಬಾನೇ ವಿಶೇಷ. ಇದು ಬರೀ ಒಂದು ಧಾರ್ಮಿಕ ಕೇಂದ್ರ ಆಗಿರಲಿಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕೋಟೆಯ ಹಾಗೆ ಕಲ್ಲಿನ ಗೋಡೆಗಳು, ಸುತ್ತಲೂ ನೈಸರ್ಗಿಕವಾದ ಬಂಡೆ ಗುಹೆಗಳು, ಇವೆಲ್ಲ ಸೇರಿ ಅದಕ್ಕೆ ಒಂದು ರೀತಿಯ ಭದ್ರ ರಕ್ಷಣೆ ಕೊಡ್ತಾ ಇತ್ತು. ಕಾಡು ಪ್ರಾಣಿಗಳಿಂದ ಅಂತೂ ಹೌದು, ಬಹುಶಃ ಮನುಷ್ಯರಿಂದಲೂ ಕೂಡ ಇರಬಹುದು. ಸರಿ, ಈಗ ಆ ಗೋಡೆಗಳ ಒಳಗೆ ಕಾಲಿಟ್ಟು ನೋಡೋಣ. ಒಳಗೋದ್ರೆ ಕಟ್ಟಡಗಳು ತುಂಬಾನೇ ಹತ್ರ ಇವೆ. ದಾರಿಗಳೆಲ್ಲ ಸಣ್ಣದು, ಒಂಥರ ಹೊರಗಿನ ಪ್ರಪಂಚದ ಜೊತೆ ಸಂಬಂಧವೇ ಇಲ್ಲದ ಹಾಗೆ ಸಂಪೂರ್ಣವಾಗಿ ಬೇರೆಯೇ ಆದ ಒಂದು ಪ್ರಪಂಚ. ತನ್ನದೇ ಆದ ನಿಯಮಗಳು, ತನ್ನದೇ ಆದ ಜೀವನ ಶೈಲಿ. ಬಹುಶಃ ಇಲ್ಲಿ ವಾಸವಾಗಿದ್ದ ಸನ್ಯಾಸಿಗಳಿಗಾಗಿಯೇ ಇದನ್ನ ಹೀಗೆ ವಿನ್ಯಾಸ ಮಾಡಿದ್ರು ಅನ್ನಿಸುತ್ತೆ. ಹಾಗಾದ್ರೆ ಇಷ್ಟೊಂದು ವಿಶಿಷ್ಟವಾದ ಜಾಗವನ್ನ, ಇಷ್ಟೊಂದು ಸುರಕ್ಷಿತವಾದ ಸ್ಥಳವನ್ನ ಯಾರಿಗೆ ಅಂತ ಕಟ್ಟಿದ್ರು? ಅವರೇ ನೋಡಿ ನಮ್ಮ ಈ ಇಡೀ ಕಥೆಯ ಕೇಂದ್ರಬಿಂದು. ಇವರೇ ನೋಡಿ ವ್ಯಾಸರಾಜರು. ವ್ಯಾಸತೀರ್ಥ, ವ್ಯಾಸರಾಯ, ಚಂದ್ರಿಕಾಚಾರ್ಯ, ಹೀಗೆ ಹಲವು ಹೆಸರುಗಳಿಂದ ಇವರನ್ನ ಕರೆಯಲಾಗ್ತಿತ್ತು. ಇವರು ಕೇವಲ ಒಬ್ಬ ಸಂತ ಅಷ್ಟೇ ಆಗಿರಲಿಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡ ವ್ಯಕ್ತಿತ್ವ. ದ್ವೈತ ಸಿದ್ಧಾಂತದ ಮಹಾನ್ ವಿದ್ವಾಂಸರು ಅಷ್ಟೇ ಅಲ್ಲ, ಒಬ್ಬ ಕವಿ ಕೂಡ. ಅಷ್ಟೇನಾ? ಇಲ್ಲ, ವಿಜಯನಗರದಂತಹ ದೊಡ್ಡ ಸಾಮ್ರಾಜ್ಯದ ಆಧ್ಯಾತ್ಮಿಕ ಶಕ್ತಿಯಾಗಿದ್ದವರು. ಅವರ ಪ್ರಭಾವ ಎಷ್ಟಿತ್ತು ಅಂತ ಗೊತ್ತಾಗಬೇಕಾದ್ರೆ ಅವರ ಜೀವನದ ಈ ಘಟ್ಟಗಳನ್ನು ನೋಡಬೇಕು. ಸುಮಾರು 1486ರಲ್ಲಿ ಚಂದ್ರಗಿರಿಯಲ್ಲಿ ರಾಜ ಸಾಳುವ ನರಸಿಂಹ ಅವರನ್ನ ಬರಮಾಡಿಕೊಡುತ್ತಾನೆ. ಮುಂದೆ 1510ರ ದಶಕದಲ್ಲಿ ಹಂಪಿಯಲ್ಲಿ ಚಕ್ರವರ್ತಿ ಕೃಷ್ಣದೇವರಾಯರ ರಾಜಗುರುವಾಗಿ ನೇಮಕ ಆಗ್ತಾರೆ. ಅಷ್ಟಕ್ಕೆ ನಿಲ್ಲಲಿಲ್ಲ, ಅವರ ನಂತರ ಬಂದ ಅಚ್ಯುತದೇವರಾಯರಿಗೂ ಸಲಹೆಗಾರರಾಗಿ ತಮ್ಮ ಸೇವೆಯನ್ನು ಮುಂದುವರಿಸ್ತಾರೆ. ಅಂದ್ರೆ ಯೋಚನೆ ಮಾಡಿ, ದಶಕಗಳ ಕಾಲ ಒಬ್ಬರ ಮೇಲೆ ಒಬ್ಬರು ಚಕ್ರವರ್ತಿಗಳಿಗೆ ದಾರಿದೀಪವಾಗಿದ್ದವರು ಇವರು. ಸರಿ, ವ್ಯಾಸರಾಜರ ರಾಜಕೀಯ ಪ್ರಭಾವ, ಅವರ ಧಾರ್ಮಿಕ ಹಿರಿಮೆ ಇದೆಲ್ಲ ನಮಗೀಗ ಗೊತ್ತಾಯಿತು. ಆದ್ರೆ ಅವರ ನಿಜವಾದ ಪರಂಪರೆ ಇದೆಯಲ್ಲ, ಅದು ಈ ಸಾಮ್ರಾಜ್ಯದ ಗಡಿಗಳನ್ನೆಲ್ಲ ದಾಟಿ ಬೆಳೆದಿತ್ತು. ಅದೇ ಅವರ ಜೀವನದ ಅತ್ಯಂತ ದೊಡ್ಡ ಸಾಧನೆಯ ಕತೆ. ಹಾಗಾದರೆ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ರಾಜರಿಗೆ ಸಲಹೆ ಕೊಟ್ಟಿದ್ದು, ವಿದ್ವಾಂಸರಾಗಿದ್ದು, ಇದೆಲ್ಲದರ ಹೊರತಾಗಿ ವ್ಯಾಸರಾಜರ ಅತ್ಯಂತ ದೊಡ್ಡ ಸ್ಮರಣೀಯ ಸಾಧನೆ ಯಾವುದು ಇವತ್ತಿಗೂ ಜೀವಂತವಾಗಿ ಉಳಿದಿದೆ? 732, 732 ಈ ಸಂಖ್ಯೆಯನ್ನ ಒಂದು ಕ್ಷಣ ಗಮನ ಇಟ್ಟು ನೋಡಿ. ಇದೇನೋ ಸುಮ್ಮನೆ ಒಂದು ನಂಬರ್ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಸಂಕಲ್ಪ ಇದೆ, ಒಂದು ದೊಡ್ಡ ಸಾಧನೆಯೇ ಇದೆ. ಏನಿದೆ 732? ಏನಿದರ ರಹಸ್ಯ? ಉತ್ತರ ಇಲ್ಲಿದೆ. ಸುಮಾರು 500 ವರ್ಷಗಳ ಹಿಂದೆ ಶ್ರೀ ವ್ಯಾಸರಾಜರು ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ರು. ಅದೇನಪ್ಪಾ ಅಂದ್ರೆ, ಇಡೀ ಭಾರತ ಉಪಖಂಡದಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 732 ಹನುಮಂತ ದೇವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದು. ನಿಜಕ್ಕೂ ಇದು ನಂಬೋಕೆ ಆಗದಂತಹ ಒಂದು ದೊಡ್ಡ ಆಧ್ಯಾತ್ಮಿಕ ಯೋಜನೆ. ಅಂದಾಗೆ ಈ ವಿಗ್ರಹಗಳ ಪ್ರತಿಷ್ಠಾಪನೆ ಒಂದೇ ಊರಿಗೆ ಅಥವಾ ರಾಜ್ಯಕ್ಕೆ ಸೀಮಿತವಾಗಿರಲಿಲ್ಲ. ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳುನಾಡು, ಹೀಗೆ ದಕ್ಷಿಣ ಭಾರತದಾದ್ಯಂತ ಇದು ಹರಡಿಕೊಂಡಿತ್ತು. ಒಂಥರ ಇಡೀ ದಕ್ಷಿಣ ಭಾರತವನ್ನೇ ಒಂದು ಗೂಡಿಸುವ ಒಂದು ಪವಿತ್ರ ಜಾಲದ ಹಾಗೆ. ಈ ಐತಿಹಾಸಿಕ ಪರಂಪರೆ ಕೇವಲ ಇತಿಹಾಸದ ಪುಸ್ತಕಗಳಲ್ಲಿ ಮಾತ್ರ ಉಳಿದಿಲ್ಲ. ನಿಮ್ಗೊತ್ತಾ, ಇವತ್ತಿಗೂ ಕೂಡ ನಿಮ್ಮ ಹಾಗೆ ಆಧುನಿಕ ಭಕ್ತರು ಈ ಜಾಲವನ್ನು ಹುಡುಕ್ತಾ ಇದ್ದಾರೆ. ಎಲ್ಲೆಲ್ಲಿ ಆ ದೇವಸ್ಥಾನಗಳಿವೆ ಅಂತ ನಕ್ಷೆ ಮಾಡ್ತಾ ಇದ್ದಾರೆ. ಅವರ ಈ ಹುಡುಕಾಟವೇ ನಮ್ಮ ಕಥೆಯ ಮುಂದಿನ ಭಾಗ. ಕೇಳಿ, ನನ್ನ ಕನಸು ಏನೆಂದ್ರೆ, ಹನುಮಂತನ 732 ವಿಗ್ರಹಗಳ ಸ್ಥಳಗಳನ್ನ ಪತ್ತೆ ಹಚ್ಚುವುದು. ಇದರಿಂದ ನಮ್ಮ ಭಕ್ತರಿಗೆ ಭೇಟಿ ನೀಡಲು ಉಪಯುಕ್ತವಾಗುತ್ತದೆ. ನೋಡಿ, ಈ ಮಾತುಗಳು ಇವತ್ತಿನ ಕಾಲದ ಒಬ್ಬ ಭಕ್ತರದು. ಅಂದ್ರೆ ವ್ಯಾಸರಾಜರು ಶುರು ಮಾಡಿದ ಆ ಕೆಲಸವನ್ನ ಪೂರ್ಣಗೊಳಿಸಬೇಕು ಅನ್ನೋ ಹಂಬಲ ಇವತ್ತಿಗೂ ಜೀವಂತವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ 732 ಸ್ಥಳಗಳನ್ನು ಹುಡುಕೋದು ಈಗೊಂದು ದೊಡ್ಡ ಸಮಕಾಲೀನ ಅನ್ವೇಷಣೆಯಾಗಿದೆ. ಇದು ನೋಡಿ, ಭಕ್ತರೆಲ್ಲ ಸೇರಿ ತಯಾರು ಮಾಡ್ತಾ ಇರೋ ಲಿಸ್ಟ್ನ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ನಮ್ಮ ಕರ್ನಾಟಕದ ಹಂಪಿಯಲ್ಲಿರೋ ಯಂತ್ರೋದ್ಧಾರಕ ಪ್ರಾಣದೇವರು, ಆಂಧ್ರದ ಕಡಪ ಜಿಲ್ಲೆಯಲ್ಲಿರೋ ಗಂಡಿ ವೀರಾಂಜನೇಯ ಸ್ವಾಮಿ, ತಮಿಳುನಾಡಿನ ಕಕ್ಕಲೂರಿನ ಆಂಜನೇಯ ಸ್ವಾಮಿ, ಹೀಗೆ ಒಂದೊಂದೇ ದೇವಸ್ಥಾನವನ್ನ ಗುರುತಿಸಿ ದಾಖಲೆ ಮಾಡ್ತಾ ಆ 500 ವರ್ಷಗಳ ಹಿಂದಿನ ಬೃಹತ್ ಜಾಲಕ್ಕೆ ಮತ್ತೆ ಜೀವ ತುಂಬಲಾಗ್ತಾ ಇದೆ.
ಹಾಗಾಗಿ ಇದು ಎಲ್ಲೋ ಮುಗಿದು ಹೋದ ಇತಿಹಾಸದ ಕಥೆಯಲ್ಲ. ಇದು ಜನರ ಸಹಯೋಗದಿಂದ ಆಧುನಿಕ ತಂತ್ರಜ್ಞಾನ ಬಳಸಿ ಇವತ್ತಿಗೂ ಜೀವಂತವಾಗಿ ನಡೆಯುತ್ತಿರುವ ಒಂದು ಯೋಜನೆ. ಈ ಅನ್ವೇಷಣೆಯಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು. ಸರಿ, ಈಗ ನಮ್ಮ ಕಥೆ ಒಂದು ಸುತ್ತು ಬಂದು ನಾವು ಎಲ್ಲಿಂದ ಶುರು ಮಾಡಿದ್ವೋ ಅದೇ ಹಂಪಿಯ ನಿಗೂಢ ಮಠಕ್ಕೆ ವಾಪಸ್ ಬರ್ತಾ ಇದೆ. ನಮ್ಗೆಲ್ಲ ಗೊತ್ತಾಯ್ತು ಅಂತ ನಾವು ಅನ್ಕೊಂಡ್ರು ಇತಿಹಾಸ ಇದೆಯಲ್ಲ, ಅದು ಯಾವಾಗ್ಲೂ ನಮ್ಮ ಮುಂದೆ ಕೆಲವು ಉತ್ತರವಿಲ್ಲದ ಪ್ರಶ್ನೆಗಳನ್ನ ಇಟ್ಟೇ ಇಡುತ್ತೆ. ಉದಾಹರಣೆಗೆ, ಈ ಮಠದ ಮುಖ್ಯದ್ವಾರ ಯಾವುದು? ಅದು ಯಾವ ಕಡೆಗೆ ಮುಖ ಮಾಡಿತ್ತು? ಈ ಪ್ರಶ್ನೆಗೆ ಇವತ್ತಿಗೂ ಇತಿಹಾಸಕಾರರು, ಪ್ರವಾಸಿಗರು ಉತ್ತರ ಹುಡುಕ್ತಾನೇ ಇದ್ದಾರೆ. ಈಗ ನಾವು ಹೋಗೋ ದಾರಿಯೇ ನಿಜವಾದ ಮುಖ್ಯದ್ವಾರನ, ಅಥವಾ ಮೇಲ್ಗಡೆ ಕಾಣುವ ದೊಡ್ಡ ಮಂಟಪವೇ ಪ್ರವೇಶ ದ್ವಾರ ಆಗಿತ್ತಾ? ನೋಡಿ, ಕೇಳೋಕೆ ಸರಳ ಅನ್ಸೋ ಈ ಪ್ರಶ್ನೆಗಳಲ್ಲೇ ಎಷ್ಟೊಂದು ರಹಸ್ಯ ಅಡಗಿದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ಈ ಇಡೀ ಕಾಂಪ್ಲೆಕ್ಸ್ ಇದನ್ನ ಒಂದೇ ಸಾರಿ ಪ್ಲಾನ್ ಮಾಡಿ ಕಟ್ಟಿದ್ರಾ, ಅಥವಾ ಕಾಲ ಕಳೆದಂತೆ ಒಂದೊಂದೇ ಭಾಗವನ್ನ ಸೇರಿಸ್ತಾ ಹೋದ್ರಾ? ಮೊದಲು ಕಟ್ಟಿದ್ದು ದೇವಸ್ಥಾನವನ್ನ ಅಥವಾ ಮಠವನ್ನ? ಈ ಥರದ ಪ್ರಶ್ನೆಗಳು ನಮಗೆ ಒಂದು ವಿಷಯವನ್ನ ನೆನಪು ಮಾಡ್ತೇವೆ. ಇತಿಹಾಸ ಅಂದ್ರೆ ಬರೀ ಫ್ಯಾಕ್ಟ್ಸ್ನ ಲಿಸ್ಟ್ ಅಲ್ಲ, ಅದೊಂದು ಅರ್ಥೈಸ್ಕೊಳ್ಳುವ ಕಲೆ ಅಂತ. ಕೊನೆಗೆ ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ಇದೇ ಸ್ಥಳೀಯ ಇತಿಹಾಸದ ರೋಮಾಂಚಕಾರಿ ಭಾಗ. ಹೌದು, ಇತಿಹಾಸದ ನಿಜವಾದ ಥ್ರಿಲ್ ಇರೋದು ನಮಗೆ ಸಿಕ್ಕ ಉತ್ತರಗಳಲ್ಲ, ಬದಲಿಗೆ ಉತ್ತರ ಸಿಗದೇ ಇರೋ ಯಾವತ್ತೂ ಮುಗಿಯದ ಪ್ರಶ್ನೆಗಳಲ್ಲಿ. ಆ ಪ್ರಶ್ನೆಗಳೇ ನಮ್ಮನ್ನು ಮತ್ತೆ ಮತ್ತೆ ಹುಡುಕಾಟಕ್ಕೆ ಹಚ್ಚೋದು. ಹಾಗಾಗಿ ವ್ಯಾಸರಾಜರ ಪರಂಪರೆ ಅನ್ನೋದು ಕೇವಲ ಆ 732 ದೇವಸ್ಥಾನಗಳಲ್ಲಿ ಮಾತ್ರ ಇಲ್ಲ, ಅದು ಇವತ್ತಿಗೂ ನಮ್ಮನ್ನು ಕಾಡೋ, ಉತ್ತರ ಹುಡುಕುವಂತೆ ಮಾಡೋ ಈ ಪ್ರಶ್ನೆಗಳಲ್ಲೂ ಜೀವಂತವಾಗಿದೆ.